ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 16ನೇ ತಾರೀಕು ನಮ್ಮದು ಗ್ರೂಪ್ ಕ್ಲಾಸ್ ಶುರು ಆಗ್ತಾ ಇದೆ. ರಾತ್ರಿ 8:30ರಿಂದ 10 ಗಂಟೆವರೆಗೂ ಇರುತ್ತೆ. 15 ದಿನದ ಕ್ಲಾಸ್ ಇದು. ಯಾರಿಗಾದರೂ ಆಸಕ್ತಿ ಇದ್ದರೆ ಅವರು ಸೇರಿಕೊಳ್ಬೋದು. ಇದರಲ್ಲಿ ತುಂಬಾ ಅಡ್ವಾನ್ಸ್ಡ್ ಆಗಿರುವಂಥ ಸೂತ್ರಗಳನ್ನು ತಿಳಿಸ್ಕೊಡ್ತೀವಿ. ಎಲ್ಲವನ್ನು ರೂಲ್ಸ್ ಫಾರ್ಮ್ಯಾಟಲ್ಲಿ ಮತ್ತು ಕಾರಕ ಮತ್ತು ಭಾವದ ಕಾರಕಗಳ ಮೇಲೆ ನಾವು ಇದನ್ನು ತಗೊಂಡು ಉಪಯೋಗಿಸೋದ್ರಿಂದ ನೀವು ತುಂಬ ಸುಲಭವಾಗಿ ಈ ಪದ್ಧತಿಯನ್ನು ಕಲಿಬೋದು. ಯಾರಿಗಾದರೂ ಪರ್ಸ್ನಲ್ಲಾಗಿ ಕ್ಲಾಸಸ್ ಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಪರ್ಸ್ನಲ್ ಕ್ಲಾಸಸ್ಗೆ ನಾವು 35,000 ರುಪೀಸ್ ಚಾರ್ಜ್ ಮಾಡ್ತಾಯಿದ್ದೀವಿ. ಬಟ್ ಆದರೆ ಇದು 21 ಡೇಸ್ ಕ್ಲಾಸಸ್ ಇರುತ್ತೆ. ಕಂಪ್ಲೀಟಾಗಿ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ನಾವು ಇದರಲ್ಲಿ ನಿಮಗೆ ಟೀಚ್ ಮಾಡ್ತೀವಿ. ಓಕೆ, ಸೊ ಎಲ್ಲ ಥರದ ವಿಚಾರಗಳನ್ನು ಹೇಳ್ಕೊಡ್ತೀವಿ. ಇಲ್ಲಿ ಯಾವುದೂ ಕೂಡ ಮುಚ್ಚುಮರೆ ಅನ್ನೋದಿಲ್ಲ. ಸೊ ಯಾರಿಗಾದರೂ ಆಸಕ್ತಿ ಇದ್ದವರು ಸೇರಿಕೊಳ್ಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಇದೇ ತಿಂಗಳು 16ನೇ ತಾರೀಕಿದೆ, ಮಿಸ್ ಮಾಡ್ಕೋಬೇಡಿ. ಸರ್ ಅದೇ ಸರ್, ನಮ್ದೊಂದು ಪ್ರಶ್ನೆ ಇದೆ. ಏನ್ ಮೇಡಮ್? ಸರ್, ಇದು ಬಿಸ್ನೆಸ್ ವಿಚಾರದಲ್ಲಿ 7 ಮತ್ತು 10ನೇ ಭಾವನ ನೋಡ್ತೀವಿ ಅಲ್ವಾ ಸರ್ ನಾವು? ಅದರಲ್ಲಿ 2, 6, 12 7ನೇ ಭಾವಕ್ಕೆ ಬಂದಾಗ ಅವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬಹುದಾ? ಮಾಡ್ಬೋದು ಮೇಡಮ್. ಅದನ್ನ ಇವತ್ತು ಕೊಡ್ತೀನಿ ನೋಟ್ಸ್ ಆಗಿ ಆಕ್ಚುಲ್ ಆಗಿ. ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಬಿಸ್ನೆಸ್ ವ್ಯವಹಾರ ಅನ್ನೋದನ್ನ ಹೇಗೆ ನೋಡ್ಬೇಕು ಅನ್ನೋದು. ಆಕ್ಚುಲ್ ಆಗಿ ಇದನ್ನ ಎಲ್ಲರೂ ನೋಟ್ಸ್ ಆಗಿ ಬರ್ಕೊಳ್ಳಿ ಇವಾಗ. ಸೊ ಒಂದು ಬಿಸ್ನೆಸ್, ಒಂದು ವ್ಯವಹಾರ, ವ್ಯಾಪಾರ ಅನ್ನೋದಿದ್ರೆ ಒಂದು ಪ್ರಶ್ನೆನ ನಾವು ಯಾವ ರೀತಿ ನೋಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಅದರಲ್ಲೂ ಫಸ್ಟ್ ನಾವು ವ್ಯಾಪಾರ ಅನ್ನೋ ಒಂದು ದೃಷ್ಟಿನ ತಗೊಂಡಾಗ, ಸುಮ್ಮನೆ ಈಗ ನಾನೊಂದು ಹೊರರಿ ನಂಬರ್ ಹಾಕ್ತಾ ಇದ್ದೀನಿ. ಜಾತಕ ತಗೊಂಡಿಲ್ಲ, ಯಾವುದೂ ಜಾತಕ ತಗೊಂಡಿಲ್ಲ. ಓಕೆ, ಸೊ ಮೊದಲನೇದಾಗಿ ನಾವು ನೋಡ್ಬೇಕಾಗಿರುವಂಥದ್ದು 7ನೇ ಭಾವ ಅವರ ಜಾತಕದಲ್ಲಿ. ಇದನ್ನ ಪೂರ್ತಿ ಮ್ಯೂಟ್ ಮಾಡಿ ಕೊಡ್ತೀನಿ. ಸೊ ಆಮೇಲೆ ಏನಾದ್ರೂ ಇದ್ರೆ ಪ್ರಶ್ನೆಗಳನ್ನ ಕೇಳಿ. ಓಕೆ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್, ಸಾರಿ ಮ್ಯೂಟ್ ಮಾಡ್ಬಿಟ್ಟೆ ಎಲ್ಲಾರನ್ನು. ಓಕೆ, ಸೊ ಈಗ ಮ್ಯೂಟ್ ಮಾಡಿದ್ದೀನಿ. ಫಸ್ಟ್ ಬಿಸ್ನೆಸ್ ಅನ್ನೋ ಒಂದು ವ್ಯವಹಾರವನ್ನ ತಗೊಳ್ಳೋಣ ಆಕ್ಚುಲಾಗಿ. ಓಕೆ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಬಿಸ್ನೆಸ್ ಹೇಗೆ ನೋಡ್ಬೇಕು, ಬಿಸ್ನೆಸ್, ವ್ಯವಹಾರ, ವ್ಯಾಪಾರ, ಇದನ್ನೆಲ್ಲವನ್ನ ನಾವು 7ನೇ ಭಾವದಿಂದ ತಗೊಳ್ತೀವಿ. ಮೊದಲನೇ ಸೂತ್ರನ ನೀವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ನಾವು ಯಾವಾಗ್ಲೂ ಅಷ್ಟೇ ಒಂದು ಪ್ರಶ್ನೆನ ನೋಡೋ ಭಾಗ ಅನ್ನೋದು ಬೇರೆ ಆಕ್ಚುಲ್ ಆಗಿ. ಏನು ಪ್ರಶ್ನೆನೆ ಇಲ್ಲದೆ ನೋಡುವಂಥದ್ದು ಮೆಥಡು ಬೇರೆ ಆಕ್ಚುಲಿ. ಫಸ್ಟ್ ನಾವೇನ್ ಮಾಡ್ತೇವಿ, ಒಂದು ಪ್ರಶ್ನೆಯನ್ನ ಕೇಳಿದಾಗ ಅದನ್ನ ಹೇಗೆ ನಾವು ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ಪ್ರಶ್ನೆನೆ ಕೇಳದೆ ಈಗ ನಡೀತಾ ಇರುವಂತ ದಶಾಭುಕ್ತಿ ಅವರ ಜಾತಕದಲ್ಲಿ 12 ಭಾವಗಳಿಗೆ ಯಾವ ರೀತಿ ಫಲವನ್ನ ಕೊಡ್ತಾ ಇದೆ ಅನ್ನೋದನ್ನ ಅನಾಲಿಸಿಸ್ ಮಾಡಬೇಕು. ಈಗ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನು ಅಂತಂದ್ರೆ, ಒಂದು ಪ್ರಶ್ನೆನ ಹೇಗೆ ನಾವು ನೋಡ್ತೀವಿ ಅಂತ. ಸೊ ಅದಕ್ಕೆ ಮೇಜರ್ ಆಗಿ 4 ಬೇಸಿಕ್ ರೂಲ್ ಅನ್ನೋದು ನಿಮ್ಗೆ ಗೊತ್ತು. ಆಕ್ಚುಲ್ ಆಗಿ 4 ಬೇಸಿಕ್ ರೂಲ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಆ 4 ಬೇಸಿಕ್ ರೂಲ್ ಏನು ಅಂತಂದ್ರೆ, ಫಸ್ಟ್ ನಾವು ನೋಡ್ಬೇಕಾಗಿರೋದು ಏನು, ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವವನ್ನು ನಾವು ಫಸ್ಟ್ ನಾವು ನೋಡ್ಬೇಕು ಅಲ್ವಾ? ಅದು ಫಸ್ಟ್ ರೂಲ್. ಓಕೆ, ಸೊ ಫಸ್ಟ್ ನಾವು ನೋಡ್ಬೇಕಾಗಿರೋದು ಏನು ಅಂತಂದ್ರೆ, ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವವನ್ನು ನಾವು ನೋಡಬೇಕು. ಸೆಕೆಂಡ್ ರೂಲ್ ಏನು, ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಗ್ರಹವನ್ನ ನಾವು ನೋಡಬೇಕು. ಹಾಗೇನೆ ಲಗ್ನ ಭಾವ ಜಾತಕದಲ್ಲಿ ಹೇಗಿದೆ ಅನ್ನೋದನ್ನ ನಾವು ನೋಡಬೇಕು. ಅದಾದ್ಮೇಲೆ 9ನೇ ಭಾವ, 11ನೇ ಭಾವವನ್ನ ತಗೊಳ್ತೀವಿ. ಬಟ್ ಅದರಲ್ಲಿ ವ್ಯವಹಾರ, ವ್ಯಾಪಾರ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕಗಳಿಗೆ 9ನೇ ಭಾವನ ಮತ್ತು 11ನೇ ಭಾವವನ್ನ ನೋಡೋ ಅವಶ್ಯಕತೆ ಇಲ್ಲ ಆಕ್ಚುಲ್ ಆಗಿ. ಈಗ ಜನರಲ್ ಆಗಿ ಕೆಲವು ಭಾವಗಳಿಗೆ ಕೆಲವೊಂದು ವಿಚಾರಕಗಳನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ವ್ಯಾಪಾರ ಅಂದ ತಕ್ಷಣನೇ 7ನೇ ಭಾವವನ್ನು ತಗೊಳ್ತೀವಿ. ಅದೇ ರೀತಿನೇ ಕೆಲವು ಭಾವಗಳಲ್ಲಿ ಆ ಭಾವಕ್ಕೆ ಸಂಬಂಧಪಟ್ಟಿರುವಂತ ವ್ಯಾಪಾರಗಳನ್ನದು ಇದೆ. ಈಗ ಉದಾಹರಣೆಗೆ ಈ ವ್ಯಾಪಾರ ಅನ್ನೋದು 7ನೇ ಭಾವದ ಕಾರಕ. ಈಗ ವ್ಯಾಪಾರ ಅಂದ ತಕ್ಷಣ ಬಂದ ತಕ್ಷಣ ತುಂಬಾ ರೀತಿಯಾಗಿರುವಂತ ವ್ಯಾಪಾರಗಳು, ವ್ಯವಹಾರಗಳು, ಬಿಸ್ನೆಸ್ಗಳು ಬರ್ತವೆ. ಈಗ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಹತ್ರ ಸಿವಿಲ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರುವಂತ ಬಿಸ್ನೆಸ್ ವ್ಯವಹಾರಗಳನ್ನ ನಾವು ಮಾಡ್ಬೋದಾ, ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿರುವಂತ ಮೆಟೀರಿಯಲ್ಸ್, ಅಂದ್ರೆ ಇವಾಗ ಉದಾಹರಣೆಗೆ ಸಿಮೆಂಟ್ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ಇಟ್ಕೆ ಕಲ್ಲಾಗಿರ್ಬೋದು, ಅಥವಾ ಏನ್ ಹೇಳ್ತೀವಿ ನಾವು ರಾಡ್ಗಳಾಗಿರ್ಬೋದು. ಸೊ ಈ ತರದ ಯಾವುದೇ ವಿಚಾರಕಗಳನ್ನ, ರಾ ಮೆಟೀರಿಯಲ್ಸ್ಗಳನ್ನ ಸಪ್ಲೈ ಮಾಡುವಂತ ಬಿಸ್ನೆಸ್ಗಳಾಗಿರ್ಬೋದು. ಸೊ ಅವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವದ ಜೊತೆಗೆ ಯಾವ ಭಾವದ ಕಾರಕತ್ವಗಳನ್ನ ಅವರು ಕೇಳ್ತಾ ಇದ್ದಾರೋ
ಆ ಭಾವವು ಕೂಡ ಅವರಿಗೆ ಸ್ಟ್ರಾಂಗ್ ಆಗಿದೆಯಾ ಅನ್ನೋದನ್ನು ನಾವು ನೋಡ್ಬೇಕಾಗತ್ತಲ್ಲಿ. ಸೊ ಈಗ ಉದಾಹರಣೆಗೆ ನಾನೇ ಒಂದು ಉದಾಹರಣೆಯನ್ನು ತಗೊಳ್ತೀನಿ. ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವ ಈಗ ತಗೊಂಡಾಗ ವ್ಯಾಪಾರ ಅನ್ನೋ ದೃಷ್ಟಿಯಲ್ಲಿ 7ನೇ ಭಾವವನ್ನು ತಗೊಳ್ತೀನಿ. ಇದೊಂದು ಪ್ರಶ್ನಾ ಚಾರ್ಟು, ಯಾವ ಜನ್ಮ ಜಾತಕವೂ ಅಲ್ಲ ಆಕ್ಚುಲ್ ಆಗಿ. ಬಟ್ ಆದ್ರೆ ನೀವು ಪ್ರಶ್ನಾ ಜಾತಕ ಅಂತ ಅನ್ಕೊಳ್ದೆ ಇದೊಂದು ಜನ್ಮ ಜಾತಕ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ನಾವಿವಾಗ ಈ ಪ್ರಶ್ನೆಯನ್ನ ಜನ್ಮ ಜಾತಕದ ಮೇಲಿಂದನೇ ನಾವು ನೋಡ್ಬೇಕು. ಯಾವಾಗ ಒಬ್ಬರಿಗೆ ಜಾತಕ ಇಲ್ಲವೋ ಆಗ ನಾವು ಪ್ರಶ್ನಾಶಾಸ್ತ್ರದ ಮುಖಾಂತರ ನಾವು ಇದನ್ನ ನೋಡಬಹುದು. ಬಟ್ ಈಗ ಜನ್ಮ ಜಾತಕ. ಸೊ ಈಗ ಪ್ರಶ್ನಾ ಭಾವ ಯಾವುದು ಅಂತ ನೋಡಿದ್ರೆ 7ನೇ ಭಾವ. ಫಸ್ಟ್ ಅವ್ರು ವ್ಯಾಪಾರ ಮಾಡಬೇಕು ಬೇಡವೋ ಅನ್ನೋ ಒಂದು ವಿಚಾರಕ್ಕೆ 7ನೇ ಭಾವವನ್ನು ನೋಡಬೇಕು. 7ನೇ ಭಾವಕ್ಕೆ 5, 9 ಅಥವಾ 8 ಮತ್ತು 12 ಕನೆಕ್ಟಿವಿಟಿಲಿ ಬರಬಾರದು. ಬಂದರೆ ಅವರು ವ್ಯಾಪಾರಗಳನ್ನ ಮಾಡೋದಕ್ಕೆ ಅದು ಒಳ್ಳೆ ಕಾಂಬಿನೇಷನ್ಸ್ಗಳು ಅಲ್ಲ. ಮತ್ತು ವ್ಯಾಪಾರ ಅಂದ ತಕ್ಷಣನೇ 2 ಭಾಗಗಳಾಗಿ ನೀವು ಅದನ್ನ ಮಾಡಬೇಕು. ವ್ಯಾಪಾರ ಅಂದ ತಕ್ಷಣನೇ 2 ಭಾಗಗಳಾಗಿ ಮಾಡಬೇಕು. ಮೊದಲನೇ ಭಾಗ ಏನು ಅಂತಂದ್ರೆ ಅದು ಇನ್ನರ್ಗೆ ಸಂಬಂಧಪಟ್ಟಿರುವಂತ ವ್ಯವಹಾರಗಳ ಅಥವಾ ಔಟರ್ಗೆ ಸಂಬಂಧಪಟ್ಟಿರುವಂತ ವ್ಯಾಪಾರಗಳ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಒಂದು ಪ್ರಶ್ನೆನ ಕೇಳ್ತಾ ಇದ್ದಾಗೇನೆ ಆ ಪ್ರಶ್ನೆಯಲ್ಲಿರುವಂತ ಆಳವಾಗಿ ನಾವು ನೋಡಬೇಕು ಅಂತ ಹೇಳ್ತಿರ್ತೀನಿ ನಾನು. ಆಳವಾಗಿ ನೋಡುವಂಥದ್ದು ಅಂತಂದ್ರೆ ಈಗ ಪಬ್ಲಿಕ್ಗೆ ಸಂಬಂಧಪಟ್ಟಿರುವಂಥದ್ದು. ಈಗ ಉದಾಹರಣೆಗೆ ಪಬ್ಲಿಕ್ಗೆ ಸಂಬಂಧಪಟ್ಟಿರುವಂತಂದ್ರೆ ಯಾವುದೋ ಒಂದು ಮೊಬೈಲ್ ಶಾಪ್ ಓಪನ್ ಮಾಡುವಂಥದ್ದು, ಬಟ್ಟೆ ಅಂಗಡಿ ಓಪನ್ ಮಾಡುವಂಥದ್ದು, ಅಥವಾ ರೀಚಾರ್ಜ್ ಶಾಪು, ಕಂಪ್ಯೂಟರ್ ಶಾಪ್ಗಳು, ಅಥವಾ ಏನ್ ಹೇಳ್ತೀವಿ ಸೇಲ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಎಲ್ಲಿಂದನೋ ಒಂದ್ ಕಡೆ ಉತ್ಪನ್ನ ಆಗತ್ತೆ, ಅದನ್ನ ತಗೊಂಬಂದು ಇಲ್ಲಿ ಮಾರಾಟ ಮಾಡುವಂಥದ್ದು. ಸೊ ಜನರಲ್ ಆಗಿ ಪಬ್ಲಿಕ್ಗಳು ಹೋಗಿ ಅಲ್ಲಿ ತಗೊಳ್ಳುವಂತ ಎಲ್ಲಾ ವಿಚಾರಗಳನ್ನು ಪಬ್ಲಿಕ್ಗೆ ಸಂಬಂಧಪಟ್ಟಿರುವಂಥದ್ದು ಅಂತ ಕರಿತೀವಿ. ಅದಕ್ಕೆ 1, 3, 7 ಮತ್ತು 11 ಈ ಭಾವಗಳು ಕನೆಕ್ಟಿವಿಟಿ ಆದ್ರೇನೆ ಸಾಕು. ಅದಕ್ಕಿಂತ ಹೆಚ್ಚು ಏನಾದರೂ ಬೇಕಾಗತ್ತಾ ಅಂತಂದ್ರೆ ಬೇಡ. 8, 12 ಇರಬಾರ್ದು, 5, 9 ಕೂಡ ಇರಬಾರ್ದು ಅಲ್ಲಿ. ಅದೇ ವ್ಯಕ್ತಿ ಉತ್ಪನ್ನೆ ಅನ್ನೋ ಒಂದು ವಿಚಾರವನ್ನ ತಗೊಂಡಾಗ, ಯಾವುದೋ ಒಂದು ವಿಚಾರವನ್ನ ಅಂದ್ರೆ ಈಗ ಬಟ್ಟೆ ಅಂಗಡಿ ಇಟ್ಟಿಲ್ಲ ಅವನು, ಪಬ್ಲಿಕ್ ಮಾರುವಂತವ್ರ ಜನಗಳಿಗೆ ಅಂದ್ರೆ ರಿಟೇಲ್ ಶಾಪ್ಸ್ಗಳಿಗೆ ಕೊಡುವಂಥದ್ದು. ಸೊ ಅಂತ ಒಂದು ಗಾರ್ಮೆಂಟ್ಸ್ ಓಪನ್ ಮಾಡುವಂಥದ್ದು, ಈ ತರದ್ದು ಏನಾದ್ರು ಇದ್ದಾಗ ಆಕ್ಚುಲ್ ಆಗಿ ಅದಕ್ಕೆ ನಮಗೆ ಬೇಕಾಗಿರುವಂತ ಭಾವಗಳು ಯಾವುದು ಅಂತ ನೋಡಿದ್ರೆ 2, 4, 6 ಮತ್ತು 10 ಈ ಭಾವಗಳು ಬಹಳ ಇಂಪಾರ್ಟೆಂಟ್. ಸೊ ಈ ಭಾವಗಳು ಬರಬೇಕು ಅವಾಗ. ಸೊ ಅವರು ಯಾವ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದಾರೋ ಆ ಬಿಸ್ನೆಸ್ಗೆ ಈ 2 ಕಾಂಬಿನೇಷನ್ಸ್ಗಳಲ್ಲಿ ಯಾವ್ದಾದ್ರು ಒಂದು ಕಾಂಬಿನೇಷನ್ಸ್ ಅವ್ರಿಗೆ ಇದ್ರೆ ಅವರು ಬಿಸ್ನೆಸ್ ಮಾಡಬಹುದು ಅಂತ ಅರ್ಥ. 1, 3, 7 ಮತ್ತು 11 ಇದು ಇನ್ನರ್ಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಪಬ್ಲಿಕ್ ಓರಿಯೆಂಟೆಡ್ ಆಗಿರುವಂತ ಜಾಬ್ಗಳಿಗೆ ಅಥವಾ ಪ್ರೊಫೆಷನ್ಗಳಿಗೆ ಅಥವಾ ವ್ಯಾಪಾರಗಳಿಗೆ ಅವರು ತಗೊಳ್ಬಹುದು. ಉತ್ಪನ್ನ ಮಾಡುವಂಥದ್ದು, ಫ್ಯಾಕ್ಟ್ರಿ ಮಾಡುವಂಥದ್ದು, ದೊಡ್ಡ ದೊಡ್ಡ ಕಾರ್ಮಿಕರ ಮಿಷಿನರೀಸ್ಗಳನ್ನ ಇಟ್ಕೊಂಡು ಕಾರ್ಖಾನೆಗಳನ್ನ ಮಾಡುವಂಥದ್ದಕ್ಕೆ 2, 4, 6 ಮತ್ತು 10 ಈ ಭಾವಗಳು ಬೇಕು. ಎರಡಕ್ಕೂ ಕೂಡ 2 ವ್ಯವಹಾರಗಳಿಗೂ ಕೂಡ 5, 9 ಇರಬಾರ್ದು, 8, 12 ಇರಬಾರ್ದು. 5, 9 ಯಾಕೆ ಇರಬಾರ್ದು ಅಂತಂದ್ರೆ ಅಲ್ಲಿ ಅವನಿಗೆ ಲಾಭ ಅನ್ನೋದು ಸಿಕ್ಕಲ್ಲ ಅನ್ನೋ ಕಾರಣದಿಂದ 5, 9 ಇರಬಾರ್ದು. 7ನೇ ಭಾವಕ್ಕೆ 5, 9 ಇರಬಾರ್ದು. ಅದೇ ಸಮಯದಲ್ಲಿ 8 ಮತ್ತು 12 ಯಾಕೆ ಇರಬಾರ್ದು ಅಂತಂದ್ರೆ ದಿಢೀರ್ ನಷ್ಟ ಅಥವಾ ತೊಂದರೆಗಳು, ಶತ್ರುಕಾಟ ಅಥವಾ ಆ ಲಾಭ ಇಲ್ಲದೆ ನಡ್ಕೊಂಡು ಹೋಗುವಂಥದ್ದು, ನಷ್ಟ ಆಗುವಂಥದ್ದು ಇದೆಲ್ಲವನ್ನ ತೋರಿಸುತ್ತೆ ಅನ್ನೋ ಕಾರಣದಿಂದ. ಯಾಕೆಂದ್ರೆ ಅದು ಲಗ್ನಕ್ಕೆ ಸಾಧಕವಾಗಿ ಇಲ್ಲದಿರುವಂತ ಭಾವ. ಯಾವುದೇ ಒಂದು ಪ್ರಶ್ನೆನ ನಾವು ನೋಡ್ತಾ ಇದ್ದೀವಿ ಅಂತಂದಾಗ ನಾವು 9ನೇ ಭಾವ ಮತ್ತು 11ನೇ ಭಾವನ ಇನ್ನರ್ ಕಾರಕಗಳಿಗೆ ತಗೊಳ್ಳೋ ಹಾಗೆ ಔಟರ್ ಪ್ರಶ್ನೆಗಳನ್ನ ನಾವು ನೋಡುವಾಗ 2ನೇ ಭಾವವನ್ನ ಸೇರಿಸ್ಕೊಳ್ಬೇಕು. ಇಲ್ಲಿ 5, 9 ಅನ್ನೋದು 2ನೇ ಭಾವಕ್ಕೆ ಸಾಧಕವಾಗಿಲ್ಲ, ಲಗ್ನಕ್ಕೆ ಸಾಧಕ. ಬಟ್ ಆದ್ರೆ 8, 12 2ನೇ ಭಾವಕ್ಕೆ ಸಾಧಕ, ಆದ್ರೆ ಲಗ್ನಕ್ಕೆ ಸಾಧಕವಾಗಿ ಇಲ್ಲ. ಸೊ ಆ ಕಾರಣದಿಂದ ಸೊ ಅದರಿಂದ 5, 9 ಮತ್ತು 8, 12 ಯಾರೇ ವ್ಯಾಪಾರದ ದೃಷ್ಟಿ ಅಥವಾ ವ್ಯವಹಾರಗಳನ್ನ ಮಾಡ್ತಾರೆ ಅಂತಂದ್ರೆ 7ನೇ ಭಾವಕ್ಕೆ ಅವ್ರಿಗೆ ಬರಬಾರ್ದು ಅನ್ನೋದು ಮೊದಲನೇದು. ಸೊ ಇದಿಷ್ಟು 7ನೇ ಭಾವಕ್ಕೆ ಸಂಬಂಧಪಟ್ಟಿರೋ ಹಾಗೆ. ನೆಕ್ಸ್ಟ್ ಏನು ಅಂತಂದ್ರೆ ಯಾವ ಭಾವದ ವ್ಯಾಪಾರವನ್ನ ಇವರು ಮಾಡಬೇಕು ಅನ್ಕೊಳ್ತಾ ಇದ್ದಾರೋ ಆ ಭಾವವನ್ನು ನಾವು ಚೆಕ್ ಮಾಡಬೇಕು ಮತ್ತು ಗ್ರಹವನ್ನ ಚೆಕ್ ಮಾಡಬೇಕು.
ಈಗ ಉದಾಹರಣೆಗೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿರುವಂತ ವಿಚಾರಕಗಳು ಅಂತ ತಗೊಂಡಾಗ 4ನೇ ಭಾವನ ತಗೊಳ್ತೀವಿ. 4ನೇ ಭಾವ ಕೂಡ ಅವರ ಜಾತಕದಲ್ಲಿ 5, 9 ಮತ್ತು 8 ಮತ್ತು 12ಕ್ಕೆ ಕನೆಕ್ಟಿವಿಟಿ ಇರಬಾರ್ದು. 4ನೇ ಭಾವ ಅನ್ನೋದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಂಥದ್ದಾಗಿರ್ಬೋದು, ಸಿವಿಲ್ ಇಂಜಿನಿಯರಿಂಗ್ ವರ್ಕ್ ಆಗಿರ್ಬೋದು, ಅಥವಾ ರಾ ಮೆಟೀರಿಯಲ್ ಸಪ್ಲೈ ಮಾಡುವಂಥದ್ದಾಗಿರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ 4ನೇ ಭಾವನ ತಗೊಳ್ತೀವಿ. 4ನೇ ಭಾವಕ್ಕೂ ಕೂಡ 5, 9 ಮತ್ತು 8, 12 ಕನೆಕ್ಟಿವಿಟಿಲಿ ಬರಬಾರ್ದು. ಬೇರೆ ಭಾವಗಳು ಬಂದಾಗ ತೊಂದರೆ ಇಲ್ಲ. ಬಟ್ ಆದರೆ ಇಲ್ಲೇ ಒಂದು ವಿಚಾರ ಏನು ಅಂತಂದ್ರೆ, ಡೈರೆಕ್ಟ್ ಆಗಿ ರಾ ಮೆಟೀರಿಯಲ್ಸ್ ಗಳನ್ನ ಸೇಲ್ ಮಾಡಕ್ ಹೋದಾಗ ಆಕ್ಚುಲಿ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ 3 ಮತ್ತು 11 ಬಂದಾಗ ಅದು ಅದು ಬ್ರೇಕ್ ಮಾಡೇ ಮಾಡುತ್ತೆ, ವ್ಯಯನೇ ಅದು ಆಕ್ಚುಲಿ. ಬಟ್ ಆದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅವರು ಇಂಟೀರಿಯರ್ಗೆ ಸಂಬಂಧಪಟ್ಟಿರುವಂತ ವಿಚಾರಕಗಳನ್ನ ವರ್ಕ್ ಮಾಡಿದ್ರೆ ಸಕ್ಸಸ್ ಕೊಡುತ್ತೆ ಹೊರತು ಅವರು ಬಿಲ್ಡಿಂಗಿಗೆ ಡೈರೆಕ್ಟ್ ಆಗಿ ಇದು ಮಾಡುವಂತ ವಿಚಾರಕಗಳು ಅವ್ರಿಗೆ ಸಕ್ಸಸ್ ಕೊಡೋದಿಲ್ಲ. ಅದೇ ಈಗ IT ಕಂಪನಿ ಅಂತ ತಗೊಂಡ್ಬಿಟ್ರೆ 3ನೇ ಭಾವನ ತಗೊಳ್ತೀವಿ. 3ನೇ ಭಾವಕ್ಕೆ ಇದು ಎರಡೂ ಭಾವಗಳು ಒಳ್ಳೇದೇನೆ. ಎರಡೂ ಭಾವಗಳು ಅಂತಂದ್ರೆ ಎರಡೂ ಕಾಂಬಿನೇಷನ್ಸ್ ಗಳಂತ ಹೇಳ್ತಾ ಇರೋದು. ಅಂದ್ರೆ 1, 3, 7 ಮತ್ತು 11 ಕೂಡ ಒಳ್ಳೆ ಭಾವಗಳೇ. 2, 4, 6 ಮತ್ತು 10 ಕೂಡ ಒಳ್ಳೆ ಭಾವಗಳೇ ಆಕ್ಚುಲಿ. ಅದೇ ಅವ್ರೇನಾದ್ರು ಅಕೌಂಟ್ಸ್ ಡಿಪಾರ್ಟ್ಮೆಂಟು ಅಥವಾ ಫೈನಾನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂಥದ್ದು. ಈ ಉದಾಹರಣೆಗೆ ಅಕೌಂಟ್ಸ್ ಅಲ್ಲಿ ಏನ್ ವ್ಯಾಪಾರ ಮಾಡ್ಬೋದು ಅಂತ ಕೇಳಿದ್ರೆ, ಬಡ್ಡಿ ವ್ಯವಹಾರ ಮಾಡುವಂಥದ್ದಾಗಿರ್ಬೋದು, ಲೋನ್ಸ್ ಕೊಡುವಂಥದ್ದಾಗಿರ್ಬೋದು, ಫೈನಾನ್ಸ್ ಕಂಪನಿಗಳಾಗಿರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ 2ನೇ ಭಾವನ ತಗೊಳ್ತೀವಿ. ಓಕೆ, ಹೋಟೆಲ್ ಇಂಡಸ್ಟ್ರಿ ಆಗಿರ್ಬೋದು, ಲಾ ಆಗಿರ್ಬೋದು, ಅಥವಾ ಡಾಕ್ಟರ್ಸ್ ಆಗಿರ್ಬೋದು. ಸೊ ಇವ್ರಿಗೆಲ್ಲ ನಾವು 7ನೇ ಭಾವವನ್ನು ತಗೊಳ್ತೀವಿ. ಇನ್ನು 8ನೇ ಭಾವ ಅಂತಂದ್ರೆ ಆಕ್ಚುಲ್ ಆಗಿ ಈ ಪೊಲೀಸ್ ಉದ್ಯೋಗಗಳು ಈ ತರದೆಲ್ಲ ತಗೊಳ್ತೀವಿ ಆಕ್ಚುಲ್ ಆಗಿ. 8ನೇ ಭಾವದಲ್ಲಿ ವ್ಯಾಪಾರಗಳೇನು ಇಲ್ವಾ ಅಂತ ಕೇಳಿದ್ರೆ ಇದೆ ಆಕ್ಚುಲ್ ಆಗಿ. ಅದೇನು ಅಂತಂದ್ರೆ ಹೌಸ್ ಕೀಪಿಂಗ್ ಸ್ಟಾಫ್ಸ್ ಗಳನ್ನ ಕಳಿಸುವಂತದ್ದಾಗಿರ್ಬೋದು, ತುಂಬಾ ಲೋ ಪ್ರೊಫೈಲ್ ಅಲ್ಲಿ ಇರುವಂತ ಒಂದು ಬಿಸ್ನೆಸ್ ಕಮಿಟಿ ಆಗಿರ್ಬೋದು, ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಕಳಿಸುವಂತದ್ದಾಗಿರ್ಬೋದು. ಸೊ ಇದೆಲ್ಲ 8ನೇ ಭಾವದ ಉದ್ಯೋಗ ಕಾರಕಗಳು ಸೇರ್ಕೊಬಿಡ್ತದೆ. ಅದಾದ್ಮೇಲೆ ಇನ್ನು 9ನೇ ಭಾವ ಅಂತ ತಗೊಂಡಾಗ ದೇವಸ್ಥಾನ, ಪುರೋಹಿತರು ಮತ್ತು ಪೂಜೆಗಳನ್ನ ಮಾಡ್ಕೊಡುವಂಥದ್ದು, ಕಾರ್ಯಕ್ರಮಗಳನ್ನ ಮಾಡ್ಕೊಡುವಂಥದ್ದು, ಟ್ರಸ್ಟ್ಗಳಿಗೆ ಸಹಾಯ ಮಾಡುವಂಥದ್ದು, ಟ್ರಸ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಸೊ ಇದೆಲ್ಲವನ್ನ ತೋರಿಸುತ್ತೆ ಆಕ್ಚುಲಿ. ಸಿ 10ನೇ ಭಾವವನ್ನ ಎಲ್ಲಾ ತರದ ಉದ್ಯೋಗಗಳಿಗೂ 10ನೇ ಭಾವವನ್ನ ತಗೊಳ್ತೀವಿ ನಾವು. ಅದಕ್ಕೆ 10ನೇ ಭಾವ ಜೊತೆಲಿ ಇರಬೇಕು ಅಂತ ಹೇಳ್ತೀವಿ. ನಾವು ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ 10th ಹೌಸ್ ಬೇಕು. 10th ಹೌಸ್ ಇಲ್ಲದೆ ಹೋದ್ರೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಡುತ್ತಾ ಅಂತ ಕೇಳಿದ್ರೆ ಸಕ್ಸಸ್ ಕೊಡೋದಿಲ್ಲ ಅಂತ ಅರ್ಥ. ಅದಕ್ಕೆ 10th ಹೌಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವುದೇ ಭಾವದ ಜೊತೆಲಿ ನೀವು ವ್ಯವಹಾರ, ವ್ಯಾಪಾರ, ದೃಷ್ಟಿ, ಉದ್ಯೋಗ, ಕೆಲಸ, ದುಡಿಮೆ ಇದು ಯಾವುದನ್ನ ನೋಡಿದ್ರು ಕೂಡ, ಒಂದು ಉದ್ಯೋಗ ಆಗಿರ್ಬೋದು ಅಥವಾ ವ್ಯಾಪಾರ ಆಗಿರ್ಬೋದು, ಎರಡಕ್ಕೂ ಕೂಡ 10ನೇ ಭಾವನ ಸೇರಿಸ್ಕೊಳ್ಬೇಕು. ಅವಾಗ ಅದು ಫಲವನ್ನ ಕೊಡುತ್ತೆ ಅಂತ ಅರ್ಥ. ಈಗ ಕೆಲವ್ರ ಜಾತಕಗಳಲ್ಲಿ ಏನಾಗ್ಬಿಡುತ್ತೆ, 7ನೇ ಭಾವ ಚೆನ್ನಾಗಿರುತ್ತೆ, 6ನೇ ಭಾವನೂ ಚೆನ್ನಾಗಿರುತ್ತೆ. ಸೊ ಅವಾಗ ಅವ್ರಿಗೆ ಉದ್ಯೋಗ ಮಾಡ್ಬೇಕಾ ವ್ಯಾಪಾರ ಮಾಡ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಇರ್ತದೆ. ಆದ್ರೆ ಅವ್ರ ಉದ್ಯೋಗ ವ್ಯಾಪಾರ ಅಂತ ತಗೊಂಡಾಗ ವ್ಯಾಪಾರ ಮಾಡೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ಅದು ಅವ್ರಿಗೆ ಲೈಫ್ ಟೈಮ್ ಸಕ್ಸಸ್ ಕೊಡುತ್ತೆ. ಓಕೆ, ಸೊ ಇದ್ರ ಜೊತೆಲಿ ಇವಾಗ ಭಾವಗಳ ಜೊತೆಲಿ ಅದಕ್ಕೆ ಸಂಬಂಧಪಟ್ಟಿರುವಂತ ಗ್ರಹ ಕಾರಕವನ್ನು ಕೂಡ ನೀವಲ್ಲಿ ತಗೊಳ್ಬೇಕಾಗುತ್ತೆ. ಈಗ ಉದಾಹರಣೆಗೆ ಬಿಲ್ಡಿಂಗ್ ರಿಲೇಟೆಡ್ ಆಗಿರುವಂತ ವರ್ಕ್ ಅಥವಾ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಿರುವಂತ ವರ್ಕ್ಗೆ ಕುಜಗ್ರಹವನ್ನ ತಗೊಳ್ತೀವಿ. ಇನ್ನು ಸಾಫ್ಟ್ವೇರ್ IT ಕಂಪನಿಗಳಿಗೆ ಬುಧ ಗ್ರಹನ ತಗೊಳ್ತೀವಿ. ಎನಿಥಿಂಗ್ ಕಂಪ್ಯೂಟರ್, ಸಾಫ್ಟ್ವೇರ್, ಎಜುಕೇಶನ್ ರಿಲೇಟೆಡ್ ಆಗಿರುವಂತ ವಿಚಾರಗಳು, ಎಜುಕೇಶನ್ಗೆ ಸಂಬಂಧಪಟ್ಟಿರುವಂತ ಬಿಸ್ನೆಸ್, ವ್ಯವಹಾರ, ವ್ಯಾಪಾರ ಎಲ್ಲವನ್ನ ನಾವು ಅಲ್ಲಿಂದ ತಗೊಳ್ತೀವಿ. ಇನ್ನು ಇದನ್ನು ಅಷ್ಟೇ ಗೋಲ್ಡ್, ಟೀಚಿಂಗ್ ಸಂಬಂಧಪಟ್ಟಿರುವಂತದನ್ನು ತಗೊಳ್ತೀವಿ. ಗುರುಗ್ರಹನ ಆಕ್ಚುಲ್ ಆಗಿ ವಿದ್ಯೆಗೂ ಕಾರಕ ಗುರು ಮತ್ತು ಬುಧ ಗ್ರಹ ಆಗಿರೋದ್ರಿಂದ ಇದನ್ನು ತಗೊಳ್ತೀವಿ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು, ಯಾವುದೇ ಕೌಂಟಬಲ್ ಮನಿ ಅಂತ ಕರಿತೀವಿ ಆಕ್ಚುಲಿ, ಅಕೌಂಟಬಲ್ ಮನಿ ಅಂತ, ಅದಕ್ಕೆಲ್ಲದಕ್ಕೂ ಗುರು ಕಾರಕ. ಸೊ ಗುರುವನ್ನ ನೀವು ತಗೊಳ್ಬೋದು ಅಲ್ಲಿಂದ. ಪ್ಲಸ್ ಯಾವ್ದಾದ್ರೂ ದೊಡ್ಡ ಮಟ್ಟದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಾಗಿರ್ಬೋದು ಅಥವಾ ಏನ್ ಹೇಳ್ತೀವಿ ಸ್ಪಿರಿಚುವಲ್ ಪ್ಲೇಸಸ್ಗಳಲ್ಲಿ ಕೆಲಸ ಮಾಡುವಂಥದಕ್ಕೆ, ಇದಕ್ಕೆಲ್ಲದಕ್ಕೂ ಗುರುಗ್ರಹನ ತಗೊಳ್ತೀವಿ. ಇನ್ ಸೂರ್ಯ ಗೌರ್ಮೆಂಟ್ ರಿಲೇಟೆಡ್ ಆಗಿರುವಂತ ವಿಚಾರಗಳಿಗೆ ಸೂರ್ಯ ಗ್ರಹನ ತಗೊಳ್ತೀವಿ. ಸೊ ಈ ರೀತಿ ಅವರು ಯಾವ ಗ್ರಹದ ವ್ಯಾಪಾರವನ್ನ ಮಾಡಬೇಕು ಅನ್ಕೊಂಡಿದ್ದಾರೋ ಆ ಗ್ರಹನು ಕೂಡ ಅವರ ಜಾತಕದಲ್ಲಿ 8 ಮತ್ತು 12 ಮತ್ತು 5, 9ಕ್ಕೆ ಕನೆಕ್ಟಿವಿಟಿ ಇರಬಾರ್ದು ಅಂತ ಅರ್ಥ. ಓಕೆ, ಇದಿಷ್ಟನ್ನು ಕೂಡ ವ್ಯಾಪಾರ ಅನ್ನೋ ಒಂದು ದೃಷ್ಟಿಲಿ ನಾವು ನೋಡುವಂಥದ್ದು. ಪ್ಲಸ್
ಲಗ್ನ ಪೊಟೆನ್ಷಿಯಲ್ ಅನ್ನು ನೋಡ್ತೀರಾ. ಲಗ್ನ ಕೂಡ ಅವರ ಜಾತಕದಲ್ಲಿ ಸಾಧಕವಾಗಿರ್ಬೇಕು. ಅವಾಗಲೇ ಅವರು ಅದನ್ನ ಪೂರ್ತಿಯಾಗಿ ಅನುಭವಿಸೋದಕ್ಕಾಗದು. ಅದೊಂದು. ಇನ್ನಿಲ್ಲಿ ವ್ಯಾಪಾರ ಅಂತ ಬಂದ ತಕ್ಷಣ ನಾವಿಲ್ಲಿ 9ನೇ ಭಾವವನ್ನು ಮತ್ತೆ 11ನೇ ಭಾವವನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಬರೀ 2ನೇ ಭಾವಕ್ಕೆ ಸಾಧಕವಾಗಿದೆಯಾ ಬಾಧಕವಾಗಿದೆಯಾ ಅನ್ನೋದನ್ನ ನಾವು ನೋಡಬೇಕು. ಇದ್ರ ಜೊತೆಲಿ ದಶಾಭುಕ್ತಿ ಈಗ ನಮಗೆ ಸಾಥ್ ಕೊಡ್ತಾ ಇದೆಯಾ ವ್ಯವಹಾರ ಅಂದ್ರೆ ವ್ಯಾಪಾರವನ್ನ ಮಾಡೋದಕ್ಕೆ ಅಥವಾ ವ್ಯವಹಾರಗಳನ್ನ ಮಾಡೋದಕ್ಕೆ ದಶಾಭುಕ್ತಿ ಸಾಥ್ ಕೊಡ್ತಾ ಇದೆಯಾ ಅನ್ನೋದನ್ನ ನೋಡ್ಬೇಕು. ದಶಾಭುಕ್ತಿಲೂ ಅಷ್ಟೇನೆ 5, 9 ಅಥವಾ 8, 12 ಇರಬಾರದು. ಕೆಲವು ಸರಿ ಈ ರೀತಿ ಕಾಂಬಿನೇಷನ್ಸ್ಗಳು ಬಂದ್ಬಿಡುತ್ತೆ. ಎಲ್ಲ ಇನ್ನರ್ ಲೈಫ್ ಕನೆಕ್ಟಿವಿಟಿ ಇರ್ತದೆ, ಎಲ್ಲ ಅಥವಾ ಔಟರ್ ಲೈಫ್ ಕನೆಕ್ಟಿವಿಟಿ ಇರ್ತದೆ. ಉದಾಹರಣೆಗೆ 1, 3, 5, 7, 9 ಮತ್ತು 11 ಇದೊಂದು ಕಾಂಬಿನೇಷನ್. 2, 4, 6 6, 8, 10 ಅಥವಾ 12. ಸೊ ಈ ರೀತಿ ಇರುತ್ತೆ. ಈ ರೀತಿ ಬಂದಾಗ ಪರವಾಗಿಲ್ಲ, ಆಕ್ಚುಲ್ ಆಗಿ ಅವ್ರು ಮಾಡ್ಬೋದು. ಕಾರಣ ಏನು ಅಂತಂದ್ರೆ ಸಮಸಪ್ತಮ ಭಾವಗಳಿರೋದ್ರಿಂದ ಸ್ವಲ್ಪ ಅವರು ಮಾಡಬಹುದು ಅಂತ ಅರ್ಥ ಆಕ್ಚುಲ್ ಆಗಿ. ಬಟ್ ಆದ್ರೆ ಎಷ್ಟಕ್ಕೆಷ್ಟು ಕಡಿಮೆ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡಿಕೊಂಡು ತನ್ನ ಬುದ್ಧಿವಂತಿಕೆಯಿಂದ ಸಂಪಾದನೆ ಮಾಡಿದ್ರೆ ತುಂಬಾ ಒಳ್ಳೆಯದು, ಉತ್ತಮ ಅಂತ ಅರ್ಥ ಅದಕ್ಕೆ. ಓಕೆ, ಇದಿಷ್ಟು ವ್ಯಾಪಾರಕ್ಕೆ ಅಂತ ಮಾತ್ರ ನೋಡಿದ್ವಿ. ಸೊ ಇದನ್ನೆಲ್ಲ ನೀವು ನೋಡಬೇಕು ಅನ್ನೋದ್ರೆ ಇದಕ್ಕೆ ಕೆಲವೊಂದು ರೂಲ್ಸ್ ಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ನಾವು ನೆಗೆಟಿವ್ ಮಾತ್ರನೇ ಕೆಲವೊಂದು ರೂಲ್ಸ್ ಗಳನ್ನ ಕೊಟ್ಟಿದ್ದೆ ಆಕ್ಚುಲಿ. ಅಂದ್ರೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಭಾವನೋ ಅಥವಾ ಪ್ರಶ್ನೆಗೆ ಸಂಬಂಧಪಟ್ಟಿರುವಂತ ಗ್ರಹವನ್ನು ಕೂಡ ಈ ರೀತಿ ಒಂದು 5-6 ರೂಲ್ಸ್ ಗಳನ್ನ ಕೊಟ್ಟಿದ್ದೆ, ರೈಟ್? ಸೊ ಅದೇ ತರನೇ ಶುಭ ಅನ್ನೋ ಒಂದು ವಿಚಾರಕ್ಕೂ ಕೂಡ, ಅಂದ್ರೆ ಗುಡ್, ಒಳ್ಳೆ ರಿಸಲ್ಟ್ ಕೊಡಬೇಕು ಅಂತಂದ್ರೆ ಅಥವಾ ಅದು ಅವ್ರಿಗೆ ಸಕ್ಸಸ್ ಆಗ್ಬೇಕು ಅನ್ನೋದಕ್ಕೂ ಕೂಡ ಕೆಲವೊಂದು ಸೂತ್ರಗಳಿದೆ. ಅದನ್ನು ಹೇಳ್ತೀನಿ, ಬರ್ಕೊಳ್ಳಿ ಈಗ. ಓಕೆ, ಸೊ ಒಂದು ರೂಲ್ ಮಾತ್ರ ಕೊಟ್ಟಿದ್ದೆ ಅನ್ಸುತ್ತೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಓಕೆ, ಸೊ ನಾನು ಸ್ವಲ್ಪ ಸ್ಲೋ ಆಗಿ ಹೋಗ್ತೀನಿ, ಬರ್ಕೊಳ್ಳಿ.